ಇದು ಸುವರ್ಣ ನ್ಯೂಸ್ನ ದೊಡ್ಡ ಸುದ್ದಿ ಸ್ಫೋಟ. ಜಸ್ಟಿಸ್ ಫಾರ್ ಅನನ್ಯ ಮುಂದುವರಿದ ಭಾಗ ಇದು. ಅನನ್ಯ ಭಟ್ ಕುರಿತ ರೋಚಕ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈಗಾಗಲೇ ಹಲವು ಎಪಿಸೋಡ್ಗಳ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಫಾರ್ ಅನನ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮತ್ತಷ್ಟು ಮಾಹಿತಿಗಳು. ಅನನ್ಯ ಭಟ್ ಅನ್ನುವಂತಹ ಕ್ಯಾರೆಕ್ಟರ್ ಎಲ್ಲಿ ಹುಟ್ಟಿತು, ಅನನ್ಯ ಮೂಲದ ಪಿನ್ ಟು ಪಿನ್ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನನ್ಯ ಭಟ್ ಮೂಲವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ನತ್ತಿದೆ. ಸುಜಾತ ಭಟ್ ಅವರು ಮಣಿಪಾಲ ಸಮೀಪದ ಪರಿಕ ಸೋಮನಾಥೇಶ್ವರಗೆ ಪೂಜೆ ಮಾಡುವಂತ ಕುಟುಂಬ ಇದು. 125 ವರ್ಷಗಳ ಇತಿಹಾಸ ಇರುವಂತಹ, ಅಂದ್ರೆ ಆ ಭಾಗದಲ್ಲಿ ಅಷ್ಟು ಹಿನ್ನೆಲೆ ಇರುವಂತಹ ಕುಟುಂಬ. ಆ ಒಂದು ಕುಟುಂಬದ ಅಸಲಿ ಕಥೆ ಏನು? ಸುಜಾತ ಭಟ್ ಅವರು ಅವರ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಅಲ್ಲಿನ ಸ್ಥಳೀಯರು ಕೂಡ ಮಾತಾಡಿದ್ದಾರೆ. ಅದರ ಜೊತೆಗೆ ಸುಜಾತ ಭಟ್ ಅವರಿಗೆ ನಿಜಕ್ಕೂ ಕೂಡ ಅನನ್ಯ ಅನ್ನುವಂತಹ ಮಗಳು ಇದ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಥಳೀಯರು ಮಾತಾಡಿದ್ದಾರೆ. ಸುಜಾತ ಭಟ್ ಪ್ರಕರಣ ದಿನ ಕಳೆದಂತೆ ನಾನಾ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಅವರು ಆಡಿದ ಒಂದೊಂದು ಮಾತುಗಳು ಕೂಡ ಸುಳ್ಳು 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 ಅಂತ ಪ್ರೂವ್ ಆಗ್ತಾ ಇರುವ ಸಂದರ್ಭದಲ್ಲಿ ಅವರು ಮೂಲತಃ ಉಡುಪಿಯವರು, ಉಡುಪಿಯ ಪರ್ಕಳದ ಪರೀಕದವರು ಅನ್ನುವಂಥದ್ದು ವ್ಯಾಪಕ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಎಲ್ಲಿದೆ ಆ ಪರೀಕ? ನಾನು ಈಗ ಪರ್ಕಳದ ಪರೀಕ ಅನ್ನುವ ಊರಿನಲ್ಲೇ ಇದ್ದೇನೆ. ಯಾವ ಸ್ಥಳದಲ್ಲಿ ತಾನು ಹುಟ್ಟಿ ಬೆಳೆದೆ ಅಂತೇಳಿ ಸುಜಾತ ಭಟ್ ಅವರು ಪದೇ ಪದೇ ಹೇಳ್ತಾರೋ ಆ ಒಂದು ಪರೀಕ ಅನ್ನುವ ಊರಿನಲ್ಲೇ ಇದ್ದೇನೆ. ಅವರು ಸುಜಾತ ಭಟ್ ಅಂತ ಕರೆಸ್ಕೊಂಡ್ರು ಕೂಡ ಮೂಲತಃ ಅವರು ಸುಜಾತ ಉಪಾಧ್ಯಾಯ ಅಂದ್ರೆ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಈ ದೇವಸ್ಥಾನ ಏನು ನಾವು ನೋಡ್ತಾ ಇದ್ದೇವಲ್ಲ, ಈ ದೇವಸ್ಥಾನವೇ ಈ ಒಟ್ಟು ವಿಚಾರದ ಒಂದು ಮೂಲ ಕೇಂದ್ರ ಅಂತ ನಾವು ಹೇಳ್ಬೋದು. ಈ ದೇವಸ್ಥಾನ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ಅಥವಾ ಶ್ರೀ ಮಹಾಗಣಪತಿ ದೇವಸ್ಥಾನ. ಈ ದೇವಸ್ಥಾನವನ್ನ ಈ ಸುಜಾತ ಭಟ್ ಅವರ ತಂದೆಗೆ ಅಂದ್ರೆ ಅವರ ಕುಟುಂಬಕ್ಕೆ ಈ ದೇವಸ್ಥಾನವನ್ನ ನಿರ್ವಹಣೆ ಮಾಡುವ ಸಲುವಾಗಿ ಆ ಕುಟುಂಬಕ್ಕೆ ಇಲ್ಲೇ ಪಕ್ಕದಲ್ಲಿರುವಂತಹ ಆತ್ರಾಡಿಯ ಅರಮನೆ ಅಂದ್ರೆ ಹೆಗಡೆ ಮನೆತನದವರು ಅವರನ್ನಿಲ್ಲಿಗೆ ಕರೆಸ್ಕೊಂಡದ್ದು ಈ ದೇವಸ್ಥಾನದ ನಿರ್ವಹಣೆ, ಪೂಜೆ ಇತ್ಯಾದಿ ಕಾರ್ಯಗಳಿಗೆ. ಸುಜಾತ ಭಟ್ ಅವರ ತಂದೆ ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ರು, ಗುರುರಾಜ್ ಭಟ್ರು ಅಂತ ಹೇಳಿ. ಅವರಿಗೆ ಸೇರಿದಂತಹ ಜಾಗವೇ ಈ ಆಸುಪಾಸಿನ ಭೂಮಿ. ಯಾವ ಭೂಮಿಯ ಬಗ್ಗೆ ಸುಜಾತ ಭಟ್ ಅವರು ಹೇಳ್ತಾರೋ ಆ ಭೂಮಿ ಪರೀಕದ ಆ ಭೂಮಿ ಇದೆ. ಸೊ ಇಲ್ಲಿ ಈಗ ಏನಿದೆ ಅಂತ ನಾವು ನೋಡ್ಲಿಕ್ಕೆ ಬಂದ್ರೆ ನಮಗೆ ಆಶ್ಚರ್ಯ ಆದದ್ದು, ಇಲ್ಲಿ ಈಗ ಧರ್ಮಸ್ಥಳದವರ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇರುವಂತದ್ದು. ಅದನ್ನ ನಾವು ನಂತರ ನೋಡೋಣ ಅದು ಎಲ್ಲಿದೆ ಅಂತ ಹೇಳಿ. ಸೊ ಈ ಭೂಮಿ ಈಗ ಸದ್ಯಕ್ಕೆ ಧರ್ಮಸ್ಥಳದವರ ವಶದಲ್ಲಿದೆ. ಧರ್ಮಸ್ಥಳದವರ ವಶದಲ್ಲಿ ಈ ಭೂಮಿ ಇದೆ ಅನ್ನುವಾಗ, ಧರ್ಮಸ್ಥಳದ ಬಗೆಗೆ ವಿವಾದಗಳು ಹುಟ್ಟಿಕೊಂಡಿರುವಾಗ ಏನಪ್ಪ ಇದು ಕುತೂಹಲ? ಹಾಗಾದ್ರೆ ಏನು ನಿಜಕ್ಕೂ ಧರ್ಮಸ್ಥಳದಲ್ಲಿ ತನ್ನ ಮಗಳ ಹತ್ಯೆ ಆಯಿತು ಅನ್ನುವ ಒಂದು ಆರೋಪವನ್ನ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ಸತ್ಯ ಇದೆಯಾ? ಅಥವಾ ಧರ್ಮಸ್ಥಳದ ಬಗ್ಗೆ ಅವರಿಗೆ ದ್ವೇಷ ಮೂಡೋದಕ್ಕೆ ಏನಾದರೂ ಕಾರಣ ಇದೆಯಾ? ಈ ಒಂದು ಪ್ರಾಥಮಿಕ ಮಾಹಿತಿಯನ್ನು ಅನುಸರಿಸಿಕೊಂಡು ಹೋದಾಗ ಈ ದೇವಸ್ಥಾನವನ್ನ ನಾವು ಬಂದು ತಲುಪಿದ್ದೇವೆ ಅನ್ನುವಂಥದ್ದು. ಇಲ್ಲಿ ಸುತ್ತಲೂ ಇರುವಂತಹ ಭೂಮಿ ಸುಮಾರು 5 ಎಕರೆ ಭೂಮಿ ಏನಿದೆ, ಇದು ಸುಜಾತ ಭಟ್ ಅವರ ಕುಟುಂಬಕ್ಕೆ ಸೇರಿದಂತ ಜಾಗ ಆಗಿತ್ತು. ಸುಜಾತ ಭಟ್ ಅವರ ತಂದೆ ಗುರುರಾಜ್ ಭಟ್ ಅವರಿಗೆ ಸೇರಿದ ಭೂಮಿಯೂ ಕೂಡ ಇದರಲ್ಲಿ ಇದೆ. ಗುರುರಾಜ್ ಭಟ್ರ ಸಹೋದರ ನಾರಾಯಣ ಭಟ್ ಅನ್ನುವರು ನಂತರ ಈ ಭೂಮಿಯನ್ನ ಧರ್ಮಸ್ಥಳದವರಿಗೆ ಸಾಂಕೇತಿಕವಾದ ಹಣ ತೆಗೆದುಕೊಂಡು ಬಹುತೇಕ ದಾನ ರೂಪದಲ್ಲಿ ಹಸ್ತಾಂತರ ಮಾಡಿದ್ದಾರೆ ಅನ್ನುವಂಥದ್ದು ಮೂಲ ವಿಷಯ. ಈ ಒಟ್ಟು ವಿವಾದದ ಮೂಲ ವಿಷಯ ಇದೇ ಇರಬೇಕು ಅನ್ನುವಂಥ ಒಂದು ಪ್ರಾಥಮಿಕವಾದ ಸಂಶಯ ನಮಗೆ ಕಾಡುತ್ತೆ. ಹಾಗಾದ್ರೆ ಈ ನಾರಾಯಣ ಉಪಾಧ್ಯಾಯರು ಯಾರು? ನಾರಾಯಣ ಉಪಾಧ್ಯಾಯರು ಒಂದು ಕಾಲದಲ್ಲಿ ಧರ್ಮಸ್ಥಳದಲ್ಲಿ ಚಾಲಕ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ. ಆ ನಂತರದಲ್ಲಿ ಅವರು ಒಂದಿಷ್ಟು ಹಣ ಸಂಪಾದನೆ, ಹೋಟೆಲ್ ಉದ್ಯಮ ಇತ್ಯಾದಿಗಳನ್ನ ಪ್ರಾರಂಭಿಸ್ತಾರೆ. ಬೆಂಗಳೂರು, ಮೈಸೂರು ಭಾಗದಲ್ಲಿ ಕೆಲಸ ಮಾಡಿ ಹೇರಳವಾದ ಹಣವನ್ನ ಸಂಪಾದನೆ ಮಾಡ್ತಾರೆ. ಅವರನ್ನ ಈ ಭಾಗದಲ್ಲಿ ಆ ಕಾಲದಲ್ಲಿ 2000 ಇಸವಿ ಆಸುಪಾಸು ನವಕೋಟಿ ನಾರಾಯಣ ಅಂತಾನೇ ಕರಿತಾ ಇದ್ರು ಅಂತ. ಅಂದ್ರೆ ಆ ಕಾಲದಲ್ಲಿ ಅಷ್ಟು ಧನಿಕರಾಗಿದ್ದವರು ಯಾರೂ ಇಲ್ಲ ಅಂತ. ಸೊ ಸಾಕಷ್ಟು ಹಣ ಸಂಪಾದನೆ ಮಾಡಿದ ನಂತರ ತಮ್ಮ ಕುಟುಂಬಕ್ಕೆ ಬಂದಂತಹ ಈ ದೇವಸ್ಥಾನದ ಭೂಮಿ ಏನಿದೆ, ಇಲ್ಲಿ ಪೂಜೆ ಇನ್ನೊಂದು ಮತ್ತೊಂದಕ್ಕೆ ಜನ ವ್ಯವಸ್ಥೆ ಮಾಡೋದು ಕಷ್ಟ. ಆ ಕಾರಣಕ್ಕೆ ಅವರು ತಮ್ಮ ಸಹೋದರರಿಂದ ಅಂದ್ರೆ ಸುಜಾತ ಭಟ್ ಸುಜಾತ ಉಪಾಧ್ಯಾಯ ಅವರ ತಂದೆಯಿಂದಲೂ ಭೂಮಿಯನ್ನು ಖರೀದಿಸಿ ತನ್ನ ಭೂಮಿಯನ್ನು ಸೇರಿಸಿ ದಾನ ರೂಪದಲ್ಲಿ ಧರ್ಮಸ್ಥಳದವರಿಗೆ ಕೊಟ್ರು.
ಸೊ ಇದು ವಿವಾದದ ಮೂಲ ವಿಚಾರ ಅಂತ ಅನಿಸುತ್ತೆ. ಈ ಭೂಮಿಯ ಹಕ್ಕು ತನಗೂ ಇದೆ, ಈ ಭೂಮಿಯ ಮಾರಾಟದ ಹಣ ತನಗೂ ಬೇಕು ಅನ್ನುವಂತಹ ದೃಷ್ಟಿಯಿಂದ ಸುಜಾತ ಅವರು ಧರ್ಮಸ್ಥಳದ ಜೊತೆ ಒಂದು ಗಲಾಟೆಗೆ ಇಳಿದಿರಬಹುದು. ಆದರೆ ಇದೊಂದು ಫ್ಯಾಮಿಲಿ ಡಿಸ್ಪ್ಯೂಟ್, ಧರ್ಮಸ್ಥಳದವರಿಗೆ ಇದರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಅಂತ ಸ್ಥಳೀಯರು ಈ ಬಗ್ಗೆ ಮಾತನಾಡುವುದನ್ನ ನಾವು ತಿಳ್ಕೊಂಡೆವು. ಸುಜಾತ ಭಟ್ ಅವರನ್ನ ನೋಡಿದವರು ಸದ್ಯ ಇಲ್ಲಿ ಯಾರೂ ನಮಗೆ ಸಿಕ್ಕಿಲ್ಲ. ಸೊ ಈ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ಮತ್ತು ಬಳುವಳಿಯಾಗಿ ಅರಮನೆಯಿಂದ ಬಂದಂತಹ ಈ ಭೂಮಿ ಮತ್ತು ಈ ಭೂಮಿಯನ್ನು ದಾನವಾಗಿ ಧರ್ಮಸ್ಥಳಕ್ಕೆ ಕೊಟ್ಟಂತಹದ್ದು. ಸೊ ಧರ್ಮಸ್ಥಳದವರು ದಾನವಾಗಿ ಧರ್ಮಕ್ಕೆ ಪಡೆದಂತಹ ಭೂಮಿಯ ಮೇಲೆ ಈ ಸುಜಾತ ಭಟ್ ಸುಜಾತ ಉಪಾಧ್ಯಾಯ ಅವರಿಗೆ ಒಂದಿಷ್ಟು ಆಸೆ ಮೂಡಿ ಆ ಹಣಕ್ಕೋಸ್ಕರ ಅವರು ಏನಾದರೂ ಈ ಒಂದು ಒಟ್ಟು ಗಲಾಟೆಯಲ್ಲಿ ತೊಡಗಿಸಿಕೊಂಡಿದ್ದಾರಾ ಅನ್ನುವಂಥ ಸಂಶಯ ಊರವರನ್ನ ಕಾಡ್ತಾ ಇರುವಂತಹದ್ದು. ಸೊ ಪರೀಕಾ ಅವರು ಹುಟ್ಟಿದ ಜಾಗ ಇಲ್ಲೆಲ್ಲ ನಾವು ಬಂದು ನೋಡಿದಾಗ ನವಕೋಟಿ ನಾರಾಯಣರು ಅಂದ್ರೆ ಸುಜಾತಾರ ಚಿಕ್ಕಪ್ಪ ಮತ್ತೆ ಗುರುರಾಜ್ ಭಟ್ರು ಅಂದ್ರೆ ಗುರುರಾಜ್ ಉಪಾಧ್ಯಾಯರು ಅಂದ್ರೆ ಸುಜಾತ ಅವರ ತಂದೆ ಬಾಳಿ ಬದುಕಿದ್ದನ್ನ ನೋಡಿದ ಒಂದಿಷ್ಟು ಜನ ನಮಗೆ ಇಲ್ಲಿ ಸಿಕ್ಕಿದ್ರು. ಬಹಿರಂಗವಾಗಿ ಅವರು ಮಾತನಾಡದೆ ಹೋದರೂ ಕೂಡ ಸುಜಾತ ಭಟ್ ಅವರ ಹಿನ್ನೆಲೆ ಏನು ಮತ್ತು ಯಾವ ಕಾರಣಕ್ಕೆ ಅವರಿಗೆ ಧರ್ಮಸ್ಥಳದ ಮೇಲೆ ಒಂದಿಷ್ಟು ಬೇಸರ ಮೂಡಿರಬಹುದು ಅನ್ನುವಂಥ ಒಂದು ಎಳೆ ನಮಗೆ ಇಲ್ಲಿ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.